ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿಯ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಬೆಳಗಾವಿ ತಾಲೂಕಿನ ಗೋಜಗ ಗ್ರಾಮದ ಬಳಿ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಾಗಪ್ಪ ಕೂಡ್ಲಿ ಎಂಬುವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಬೈಕ್ ಮೇಲೆ ಹೊರಟಿದ್ದ ಕಾರ್ಯದರ್ಶಿ ನಾಗಪ್ಪ ಕೂಡ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಪಂಚಾಯಿತಿಯಲ್ಲಿ ಅಕ್ರಮ ಪಹಣಿ ಸೃಷ್ಟಿ ಕೊಡುವಂತೆ ನಾಗಪ್ಪ ಮೇಲೆ ಒತ್ತಡ ಹಾಕಲಾಗಿತ್ತು ಎನ್ನಲಾಗಿದೆ. ಕಳೆದ 1 ವರ್ಷದಿಂದ ನಾಗಪ್ಪ ಬೆನ್ನು ಬಿದ್ದು ಪಂಚಾಯಿತಿ ಅಧ್ಯಕ್ಷ ಹಾಗೂ ಅವನ ಪುತ್ರ ನಾಗಪ್ಪನನ್ನ ಪೀಡಿಸ್ತಾ ಇದ್ರು ಎನ್ನಲಾಗಿದೆ. ಇದಕ್ಕೆ ಒಪ್ಪದಿದ್ದಾಗ ಬೈಕ್ ಮೇಲೆ ಹೋಗ್ತಾ ಇದ್ದವನ್ನ ಅಡ್ಡಗಟ್ಟಿ ಹಲ್ಲೆ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೇರಿ ಅವರ ಮಗ ಚೇತನ್ ಪಾಟೀಲ್ ಸೇರಿ 3 ಅಟ್ಯಾಕ್ ಆಗಿದೆ ಎಂದು ಆರೋಪಿಸಲಾಗಿದೆ. ಸದ್ಯ ಗಂಭೀರವಾಗಿ ಗಾಯಗೊಂಡ ನಾಗಪ್ಪನನ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ದು ಗ್ರಾಮ ಪಂಚಾಯತಿ ಅಂಬೇವಾಡಿ. ನಾವು ಮತ್ತು ನಮ್ಮ ಪಿಡಿಒ ಸರ್ ಉದ್ಯೋಗ ಖಾತ್ರಿ ಯೋಜನೆ ಸಲ ಘೋಷಣೆ ಗ್ರಾಮಕ್ಕೆ ಹೋಗಿದ್ದು. ಅಲ್ಲಿ 3 ಜನ ವಿಕ್ರಮ್ ಎಳಗೋಕರ್ ಮತ್ತು ಚೇತನ್ ಪಾಟೀಲ್ ಹೇಳಿದ್ರು. ಆಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ಯಾವ ಉದ್ದೇಶ? ಅವ್ರಿಗೆ ಕಾನೂನು ಬಾಹಿರ ಕೆಲಸ ಮಾಡ್ಕೊಡ್ಬೇಕು, ನಾವು ಡೆವಲಪ್ಮೆಂಟ್ ಮಾಡತ್ತೇವೆ ಇತ್ತೀಚೆಗೆ, ಅದು ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ. ಹಿಂಗಾಗಿ ಏನಾದ್ರು ಮಾಡಿ ನನ್ನ ಇದು ಮಾಡ್ಬೇಕು ಅಂತ ಐತಿ. ಹಾಗಾಗಿ ನನ್ನ ಸರ್ನು ಅಟ್ಯಾಕ್ ಮಾಡೋರ ಹಿಂದೆ ಉಳಿದಾರ ನಾನು ಫಸ್ಟ್ ಹೊಡೆದ್ರು. ಅವ್ರು ಯಾರು? ಶಿವು ಜಂಗಮ್ ಅವ್ನ ಹಿಡಿತಿದ್ರು. ನನ್ನ ಜೊತೆ ಮಾತಾಡಿದ ನಾವ ದುಣ್ಣಿ ಅವಂತ ಹೇಳ್ತಿದ್ರು. ಆ ವ್ಯಕ್ತಿ ಯಾಕೆ? ಒಬ್ಬರು ಅಧ್ಯಕ್ಷ ಮಗ, ಇನ್ನೊಬ್ಬ ಸದಸ್ಯ ಗ್ರಾಮ ಪಂಚಾಯತ್ ಸದಸ್ಯ. ಇದು ಯಾವಾಗ ಆಗಿದೆ? 12 ಗಂಟೆ ಸುಮಾರು. ಇದಕ್ಕೆ ಮುಂಚೆ ಯಾವಾಗ ಆಗಿತ್ತ? ಧಮ್ಕಿ ಕೊಟ್ಟಿದ್ದೆ. ಇದನ್ನು ಯಾವಾಗ ಕೊಟ್ಟಿದ್ರಿ? ಈಗ ಡಿಸೆಂಬರ್ ತನಕ ಕೊಟ್ಟಿದ್ದಾರೆ. ಧಮ್ಕಿ ಕೊಟ್ಟಿದ್ದಾರೆ. ನಿಮ್ಮನ್ನು ಬಡಸ್ತೀನಿ ಅಂತ ಹೇಳಿದಾರೆ. ಯಾರು? ಶಿವ ಜಂಗಮನ್ನು ಹುಡುಗ ಫೈಂಡ್ ಔಟ್ ಮಾಡ್ತೀನಿ ನಾನು. ಅವ್ನ ಧ್ವನಿ ಐತಿ ಹುಡುಗ, ಮಾಸ್ಕ್ ಹಾಕೊಂಡಿದ್ದ, ಒಬ್ಬ ಲಾಂಗ್ ಹಿಡ್ತಿದ್ದ, ಇಬ್ರು ರಾಡ್ ಹಿಡ್ತಿದ್ರು. ಹಿಂಗೆ ಆಡಿಯೋ ಐತೆ. ಅವರು ಧಮ್ಕಿ ಕೊಟ್ಟಿದ್ದ ಆಡಿಯೋ ಇದೆ. ಈ ಸದ್ಯಕ್ಕೆ ಮಾತ್ರ ಐತೆ. ಫೋಲ್ಡರ್ ಆಗಿದೆ, ತೆಗೆದುಕೊಡ್ತಾರೆ. ನಮ್ಮ ಹೆಸರು ನಾಗಪ್ಪ ಕೊಡ್ಲಿ ಅಂತ. ಯಾವ ನಮ್ಗೆ ಬೈಲು ಮುಲ್ತಾಲ ಬೆನಿಕೆ. ಯಾವ ಪಂಚಾಯತಿ? ನಮ್ದು ಅಂಬೇವಾಡಿ ಗ್ರಾಮ ಪಂಚಾಯತಿ ಬೆಳಗಾವ್ ಅಂತ. ಸರ್, ಇವತ್ತು ನಾವು ಅಂಬೇವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗಿರುವಂತ ಗೋಜೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ವಿ. ಅಲ್ಲೊಂದು ಕೆರೆ ವರ್ಕ್ ನಡೀತಾ ಇತ್ತು. ಅಲ್ಲಿ ಹಾಜರಾತಿ ತಗೊಂಡು ನಾವು ವಾಪಸ್ ಬರ್ತಿರ್ಬೇಕಾದ್ರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನನ್ನ ಬೇರೆ ಕೆಲಸಕ್ಕೆ ತೋರಿಸ್ಲಿಕ್ಕೆ ಅಂತ ಕರೆದ್ರು. ಆ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಂತ ಸೆಕ್ರೆಟರಿ ಅವರು, ಸರ್ ನೀವು ನೋಡ್ಕೊಂಡು ಬರ್ರಿ, ನಾನು ಮುಂದೆ ಪಂಚಾಯತಿಗೆ ಹೋಗಿರ್ತೀನಿ ಅಂತ ಹೇಳಿ ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಈಗ ಅವರು ಸೆಕ್ರೆಟರಿ ಅವ್ರು ಹೇಳಿದಂಗೆ ಅವ್ರಿಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಅಂತ ಗೊತ್ತಾಗ್ತದೆ. ಯಾರು ಮಾಡಿ ಅಂತ ಹೇಳ್ತಿದ್ರು? ಅವರು ಗೋಜಿ ಗ್ರಾಮದ ಶಿವು ಅಂತೇಳಿ ಹೇಳ್ತಿದ್ರು. ಇಲ್ಲ ಸರ್, ನಾನು ಹಿಂದ್ಗಡೆ ಇದ್ದೆ ಸರ್. ನಾನು ಆಕ್ಚುಲಿ ಬೆಳಗ್ಗೆ ಇಬ್ರು ಜೊತೆನೆ ಹೋಗಿದ್ದೆ ಸರ್ ನಾನು. ಆದ್ರೆ ಇನ್ನೊಂದು ಸೈಟ್ ವಿಸಿಟ್ಗೆ ನನ್ನ ಉಪಾಧ್ಯಕ್ಷರು ಕರೆದ್ರು ಸರ್. ನಾನು ಅಲ್ಲಿ ನಿಂತ್ಕೊಂಡಿದ್ದೆ. ಅವರು ಕೂಡ ಬಂದಿದ್ರು, ಸೆಕ್ರೆಟರಿ ಅವರು. ಅವರು ಲೇಟ್ ಆಗತ್ತೆ ಅಂತ ತಿಳ್ಕೊಂಡು ಅವ್ರೇನಂದ್ರು, ಸರ್ ನಾನು ಮುಂದೆ ಹೋಗ್ತೇನೆ, ನೀವು ಮುಗಿಸ್ಕೊಂಡು ಬರ್ರಿ ಅಂತ ಬಂದ್ರು ಸರ್. ಬಂದು ಒಂದು 15-20 ನಿಮಿಷಕ್ಕೆ ಇದು ಆಗಿತ್ತು ಸರ್. ಈಗಾಗಲೇ ಹಿಂದೆ ಯಾವತ್ತೂ ಇಂಥ ಘಟನೆ ಆಗಿತ್ತ? ಅಂದ್ರೆ ಸರ್, ಈಗ ನಾನು ರೀಸೆಂಟ್ ಆಗಿ 6 ತಿಂಗಳಾಯ್ತು ಸರ್ ಅಲ್ಲಿ ಪಂಚಾಯತಿಗೆ ಬಂದು. ನಾನು ಜಾಯಿನ್ ಆಗೋ ಸಂದರ್ಭದಲ್ಲಿ ನಂಗೆ ಜನ ಹೇಳ್ತಾ ಇದ್ರು ಸರ್, ಸ್ವಲ್ಪ ಸೂಕ್ಷ್ಮ ಏರಿಯಾ ಇದೆ, ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ರು. ನನ್ನ ಹೆಸರು ಚಿದಾನಂದ್ ಜಂಬಗಿ, ಗ್ರಾಮ ಪಂಚಾಯತ್ ಪಿಡಿಒ ಅಂಬೇವಾಡಿ. ಅಲ್ಲಿಂದ ಅವ್ರೇನು ಹಳೆ ರೊಕ್ಕದ ಅದೇನು ಇನ್ಮೇಲೆ ಗೊತ್ತಾಗ್ಬೇಕು ಸರ್, ಗೊತ್ತಾಗುತ್ತೆ. ಯಾಕಂದ್ರೆ ಅವರು ಬೈಕ್ ಮೇಲೆ ಬರ್ತಿರ್ಬೇಕಾದ್ರೆ ಇವ್ರಿಗೂ ಮಾತುಕತೆ ಆಗಿ ನೆಕ್ಸ್ಟ್ ಈ ಕ್ರಮ ತಗೊಂಡಿದೆ ಸರ್. ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಜಗಳ ಆಯ್ತಾ ಅಥವಾ ಪರ್ಸನಲ್ ಏನು ಜಗಳ ಆಯ್ತಾ? ಈಗ ನಮ್ಮ ಸೆಕ್ರೆಟರಿ ಅವರು ಹೇಳೋ ಹಾಗೆ ಇದು ಪಂಚಾಯತಿ ವಿಷಯವಾಗಿನೇ ಆಗಿದೆ ಸರ್. ರೋಜಗಾರ್ ಕೆಲಸ ಯಾವಾಗ ಕೊಡ್ತಾರಲ್ಲ ಸರ್, ಅವ್ರ ಒಟ್ ಹಿಂಗ ಮಾಡ್ತಾರ ಸರ್. ಒಟ್ ಕೆಲಸ ಒಟ್ 1-2 ವಾರ ಮಾಡಿದ್ರು ಅಷ್ಟೇ ರೀ. 3ನೇ ವಾರಕ್ಕೆ 4ನೇ ವಾರಕ್ಕೆ ಬಂದಕ್ ಹಿಡಿದಿರ್ತಾರ ಸರ್. ಒಟ್ ಕೆಲಸನ ಕಂಟಿನ್ಯೂ ಚಾಲು ಇರೋದಿಲ್ರಿ. ಕಂಟಿನ್ಯೂ ಚಾಲು ಇತ್ತಂದ್ರ ಹಿಂಗ್ ಒಟ್ಟ ಅದನ್ನ ಮಾಡ್ತಾರ. ಒಟ್ಟ ಅಧಿಕಾರಿಗಳ ಮೇಲೆ ಹಿಂಗ ಇದ ಮಾಡ್ತಾರ. ಯಾರು ಅಂತಿಲ್ರಿ ಸರ್. ಒಟ್ ಯಾರು ಹಿಂಗ ಹಿಂದಕ್ಕೂ ಒಬ್ಬರಿಗೆ ಇಂಜಿನಿಯರ್ಗೂ ಒಂದ್ ಹಂಗಾಗಿದ್ರಿ ಸರ್. ಅವ್ರನ್ನ ಅರ್ಧ ಹಾದಿಗೆ ಅವ್ರ ಕಾರ್ ಗಾಡಿ ಕಲ್ ಹೊಡೆದ್ರಿ. ಏನ್ ಗೊತ್ತಿಲ್ರಿ ಸರ್. ಬಂದಿರ್ ಸರ್, ಅವ್ರ ಎಲ್ಲಾ ಕೂಡೆ ಬಂದಿರ ಸರ್. ಇವ್ರ ಗಾಡಿ ಮ್ಯಾಗ ಹೋಗ್ಬಾರ್ದು ಸರ್. ಪಿಡಿಒ ಸರ್ ಮತ್ತು ಇವ್ರ ಸಿಗರೇಟ್ ಸರ್ ಪೈಲ ಮುಂದ್ ಹೊಂಟಾರ ಅಂತ ಅವಾಗ ಹಿಂಗಾಗಿದ್ರಿ ಸರ್. ಹೆಸರು ಗೊತ್ತಿಲ್ರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.